ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕ್ಯಾರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜುರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನ ಉಡುಪಿ ಜಿಲ್ಲೆಯವರ ವತಿಯಿಂದ ಯಕ್ಷಗಾನ ಕಾರ್ಯಕ್ರಮ ಪ್ರದರ್ಶಿಸಲಾಯಿತು. ಮೊದಲ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿರುವ ಭುವನ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಂದೆ ಶಿವರಾಜ್ ಕುಮಾರ್, ತಾಯಿ ಅರ್ಚನಾ ಹಾಗೂ ಕುಟುಂಬಸ್ಥರು. ಸದಾ ಸಂತೋಷವಾಗಿರು, ಸದಾ ನಗುತ್ತಿರು, ದೀರ್ಘಾಯುಷ್ಯಾಗಿರು ಕಂದ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಯಕ್ಷಗಾನ ಜನಸಾಲೆ ಪ್ರತಿಷ್ಠಾನ ಉಡುಪಿ ಜಿಲ್ಲೆ ಹಾಗೂ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನ ಉಡುಪಿ ಜಿಲ್ಲೆ ಹಾಗೂ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ರಾಜವಿಕ್ರಮ ಶ್ರೀ ಶನೇಶ್ವರ ಮಹಿಮೆ ಯಕ್ಷಗಾನ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಮುಮ್ಮೇಳದಲ್ಲಿ ವಿಕ್ರಮಾದಿತ್ಯವಾಗಿ ವಿಶ್ವನಾಥ ಆಚಾರ್ಯ ತೊಂಬಟ್ಟು, ಶನೀಶ್ವರ ಪಾತ್ರದಲ್ಲಿ ಅಣ್ಣಪ್ಪ ಮಾಗೋಡು, ಈಶ್ವರನ ಪಾತ್ರದಲ್ಲಿ ಕಾರ್ತಿಕ್ ಚಿಟ್ಟಾಣಿ, ಅಲೋಲಿಕೆ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ಪದ್ಮಾವತಿಯಾಗಿ ಸಂತೋಷ ಹೆಂಗವಳ್ಳಿ, ನಂದಿಶೆಟ್ಟಿ, ರವೀಂದ್ರ ದೇವಾಡಿಗ, ವಿಷ್ಣು ಮತ್ತು ಶನಿ ಬ್ರಾಹ್ಮಣನಾಗಿ ಪವನ್ ಕುಮಾರ್ ಸಾಣ್ಮನೆ, ಕಾಪಾಲಿಕ ಚಂದ್ರಸೇನವಾಗಿ ಕಾರ್ತಿಕ್ ಕಣ್ಣಿ, ಚೋರರಾಗಿ ಕೆಜಿ ಕಾರ್ತಿಕ, ಬೇತಾಳನಾಗಿ ಪುರಂದರ ಮುಡ್ಕೋಣಿ ಪಾತ್ರಧಾರಿಗಳಾಗಿದ್ದರು. ಕಲಾವಿದರ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಮರಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಭೂಮಿಗೆ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಯೋಗ ದಿನವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ ಎನ್ಎಸ್ಎಸ್ ಘಟಕ, ಭಾರತ್ ಸ್ಕೌಟ್ಸ್ ಗೈಡ್ಸ್ ಘಟಕ ಹಾಗೂ ರೆಡ್ ರಿಬನ್ ಕ್ಲಬ್ ಆಶ್ರಯದಲ್ಲಿ ಒಂದು ಭೂಮಿಗೆ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಶಿಕ್ಷಕಿ ಕೆಟಿ ಸೌಮ್ಯ ಮಾರ್ಗದರ್ಶನದಲ್ಲಿ ವಿವಿಧ ಪ್ರಾಣಾಯಾಮದೊಂದಿಗೆ ವಿವಿಧ ಭಂಗಿಗಳ ಆಸನಗಳ ಮೂಲಕ ಯೋಗ ಪ್ರದರ್ಶಿಸಿ ಗಮನ ಸೆಳೆದರು. ಮಕ್ಕಳು ವಿವಿಧ ಭಂಗಿಯ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ದಿನದ ಮಹತ್ವ ಕುರಿತು ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್, ಯೋಗವು ನಮ್ಮ ಮನಸ್ಸು, ದೇಹ ಮತ್ತು ಭೂಮಿಯನ್ನು ಸಂಪರ್ಕಿಸುವ ಮೂಲಕ ದೈಹಿಕ ಮಾನಸಿಕ ಆರೋಗ್ಯ ದೃಢತೆಗೆ ಸಹಕಾರಿಯಾಗಿದೆ ಎಂದರು. ರಂಗಭೂಮಿ ಕಲಾವಿದರಾದ ಭರಮಣ್ಣ ಬೆಟಗೇರಿ ಮಾತನಾಡಿ, ಯೋಗ ಎನ್ನುವುದು ಬರೀ ಆಸನ, ಪ್ರಾಣಾಯಾಮ, ಧ್ಯಾನವಷ್ಟೇ ಅಲ್ಲ, ಅದೊಂದು ಬದುಕಿನ ಮಾರ್ಗ. ವಿದ್ಯಾರ್ಥಿಗಳು ಯೋಗಾಭ್ಯಾಸವನ್ನು ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಹಿಂದಿ ಭಾಷಾ ಶಿಕ್ಷಕರಾದ ಎಂಟಿ ದಯಾನಂದ ಪ್ರಕಾಶ್ ಮಾತನಾಡಿದರು. ತಾಲೂಕು ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ವಿಶ್ವಜ್ಞ ಯೋಗಾಭ್ಯಾಸದಿಂದ ಉಂಟಾಗುವ ಅನುಕೂಲಗಳ ಕುರಿತು ವಿವರಿಸಿದರು. ಉತ್ತಮವಾಗಿ ಯೋಗ ಪ್ರದರ್ಶಿಸಿದ ಕೀರ್ತನ, ರಂಜಿತಾ ಹಾಗೂ ರಶ್ಮಿಕಾ ಅವರಿಗೆ ಪುಸ್ತಕಗಳನ್ನು ನೀಡಿ ಗೌರವಿಸಲಾಯಿತು. ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಬಿಎನ್ ಸುಜಾತ, ಎಸ್ಎಂ ಗೀತಾ, ಅನ್ಸಿಲ ರೇಖಾ, ಸಿಬ್ಬಂದಿ ಎಂ ಉಷಾ ಇದ್ದರು. ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿಯಾನತೋಸ್ಮಿ. ಜೂನ್ 21, 2015ರಲ್ಲಿ ವಿಶ್ವಸಂಸ್ಥೆ ಯೋಗ ದಿನಾಚರಣೆಯನ್ನು ಘೋಷಿಸಿತು. ಯೋಗದ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಯೋಗ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ.
ಧ್ಯಾನ ಮತ್ತು ಯೋಗಾಸನಗಳು ಮಾನಸಿಕ ಸ್ಥಿರತೆಯನ್ನು ಒದಗಿಸುತ್ತದೆ. ಯೋಗ ಎಲ್ಲ ವಯಸ್ಕರಿಗೆ ಸೂಕ್ತವಾಗುವ ಒಂದು ಸರಳ ವ್ಯಾಯಾಮವಾಗಿದೆ. ನಾವೆಲ್ಲರೂ ಯೋಗವನ್ನು ನಮ್ಮ ದಿನಚರಿಯ ಭಾರವನ್ನಾಗಿ ಮಾಡಿಕೊಳ್ಳೋಣ. ಯೋಗ ಈಸ್ ಅ ಮೆಡಿಟೇಷನ್ ಟು ಡೂ ಡೈಲಿ. ಯೋಗ ದ ಪಾತ್ ಟು ಹಾರ್ಮೋನಿ ಆಫ್ ಸೆಲ್ಫ್ ಡಿಸ್ಕವರಿ. ಯೋಗ ಫಾರ್ ಬಾಡಿ, ಮೈಂಡ್ ಅಂಡ್ ಸೋಲ್. ಯೋಗ ಮೇಕ್ ಯೋಗ ಡೇ ಯುವರ್ ಡೇ. ಥ್ಯಾಂಕ್ ಯು. ಈ ಸ್ಟಾನಿಸ್ಲಾವಸ್ಕಿ ಅಂತ ಒಬ್ಬ ರಂಗ ತಜ್ಞ ಈ ಮಾಂಸಖಂಡಗಳ ಬಗ್ಗೆ ಭಾರಿ ಚಂದ ಒಂದು ಸಾನೆಟ್ ಅನ್ನು ಹೇಳ್ತಾ ಇದ್ದಾನೆ. ರಷ್ಯನ್ ಆತ ಬದುಕದೇ ಇರುವಲ್ಲಿ ಯೋಗ ಹುಟ್ಟುವುದಿಲ್ಲಂತ. ಬದುಕಿನ ಕ್ರಿಯೆಯಲ್ಲಿ ಉದ್ಬೋಧನೆಗೊಳ್ಳುವಲ್ಲಿ ಮಾತ್ರ ಯೋಗ ಹುಟ್ಟುತ್ತಾ ಅಂತ ಬರೆದಿದ್ದಾರೆ. ಅದನ್ನ ರಂಗದಲ್ಲಿ ಅಂತರಂಗ ಒಂದು ಪುಸ್ತಕದಲ್ಲಿ ಭಾರಿ ಚಂದ ಬರೀತಾ ಇದ್ದಾರೆ ಈ ಮಾಂಸಖಂಡಗಳ ಬಗ್ಗೆ. ಮನುಷ್ಯನಿಗೆ ಈ ದೈಹಿಕ ಮತ್ತು ಶಾರೀರಿಕ ಮತ್ತು ಈ ಕ್ರೀಡೆಗಳ ನಾವು ಏನಂತ ಹೇಳ್ತಾ ಇದ್ದೀವಿ, ಇವುಗಳು ಮೂರು ನಮ್ಗ ಒಂದು ದೊಡ್ಡ ಆರೋಗ್ಯವಾದ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಅಂದ್ರೆ ಆರೋಗ್ಯವಾದ ಒಂದು ನಾವು ಇದನ್ನ ಕೊಟ್ಕೋಬಹುದು, ಆರೋಗ್ಯಕ್ಕೊಂದು ಮೂಲ ಕಾರಣವನ್ನು ಕೊಟ್ಕೋಬಹುದು. ಇವತ್ತಿನ ಈ ಹೊರಾಂಗಣದ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಡಿ. ಮಂಜುರವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜು ಅವರ 51ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರಿಗೆ ತೆಂಗು ಮತ್ತು ಹಣ್ಣಿನ ಸಸ್ಯಗಳನ್ನು ವಿತರಣೆ ಮಾಡಿ ಶಾಸಕ ಮಂಜುರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಒಳಗೆರೆ ಮೆಣಸದ ಮಹದೇವೇಗೌಡ ಮಾತನಾಡಿ, ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾಗಿರುವ ಎಚ್.ಟಿ. ಮಂಜು ಅವರ ಹುಟ್ಟುಹಬ್ಬ ಹಿನ್ನೆಲೆ ನಮ್ಮ ಜೆಡಿಎಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಆಡಂಬರವಾಗಿ ಆಚರಿಸದೆ ಅವರ ಆಶಯಗಳಂತೆ ಸಮಾಜಮುಖಿ ಸೇವಾ ಕಾರ್ಯಗಳೊಂದಿಗೆ ಆಚರಿಸಿದ್ದೇವೆ. ತಾಲೂಕಿನ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಾ ಜನಸಾಮಾನ್ಯರಿಗೆ ಸ್ಪಂದನೆಯಾಗಿ ಅಧಿಕಾರ ನಡೆಸುತ್ತಾ ಜಿಲ್ಲೆಯಲ್ಲೇ ಏಕೈಕ ಜೆಡಿಎಸ್ ಶಾಸಕರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ಮಹದೇವೇಗೌಡ ಹಾರೈಸಿದರು. ಪಾತ್ರರಾಗಿದ್ದಾರೆ, ಅದರಂತೆ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಸ್ಥಾನಮಾನಗಳು ಸಿಗಲಿ ಎಂದು ಮಹದೇವೇಗೌಡ ಹಾರೈಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರಿಗೆ ತೆಂಗಿನ ಸಸಿ ವಿತರಿಸಿ ಮಾತನಾಡಿದ ರಾಜ್ಯ ಯುವ ಜನತಾ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಕೀಲ ಕುರುಬಹಳ್ಳಿ ನಾಗೇಶ್, ತಮ್ಮ ಪಕ್ಷದಲ್ಲಿ ಹೃದಯವಂತಿಕೆ ನಾಯಕ ಹಾಗೂ ಶಾಸಕರಾದ ಎಚ್.ಟಿ. ಮಂಜು ಅವರ ಸದೃಢ ಸಮಾಜಕ್ಕೆ ಚಿಂತಿಸುವ ರಾಜಕಾರಣಿ. ಇಂತಹ ಮನಸ್ಸುಳ್ಳ ವ್ಯಕ್ತಿಯ ಜನ್ಮದಿನವನ್ನು ಸಂಭ್ರಮಿಸುವುದು ಜೆಡಿಎಸ್ ಕಾರ್ಯಕರ್ತರ ಆದ್ಯ ಕರ್ತವ್ಯವಾಗಿದೆ. ಅದರಂತೆ ಸೈನಿಕರಂತಹ ಕಾರ್ಯಕರ್ತರು ಜೊತೆಗೂಡಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಂಡು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್.ಕೆ. ಅಶೋಕ್, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ತೋಟಪ್ಪ ಶೆಟ್ಟಿ, ತಾಲೂಕು ಟಿಎಪಿಸಿಎಂಎಸ್ ನಿರ್ದೇಶಕರಾದ ಎಚ್.ಟಿ. ಲೋಕೇಶ್, ಬಲದೇವ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೆಣಸ ವಿಎನ್ ಮಹದೇವೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಲ್ಲೇನಹಳ್ಳಿ ಮೋಹನ್, ರಾಜ್ಯ ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ನಾಗೇಶ್, ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಗಲೆಯ ಅಜಯ್ ರಾಮೇಗೌಡ, ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭೈರಪುರ ಹರೀಶ್, ತಾಲೂಕು ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿ ಚಿಕ್ಕಹೊಸಳ್ಳಿ ನಾಗೇಶ್, ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷರುಗಳಾದ ಬಸವಲಿಂಗಪ್ಪ, ಸಂತೆಬಾಚಳಿ ರವಿ, ವಸಂತ್ ಕುಮಾರ್, ಬ್ಯಾಲದಕೆರೆ ನಂಜಪ್ಪ, ಮನ್ಮೂಲ್ ಮಹೇಶ್, ಪುರಸಭಾ ಸದಸ್ಯರಾದ ಗಿರೀಶ್, ಬಂಡಿಹೊಳೆ ಕಾಯಿ ಮಂಜೇಗೌಡ, ಮುಖಂಡರಾದ ವಡ್ಡರಹಳ್ಳಿ ಮಹದೇವೇಗೌಡ ಮತ್ತಿತರರು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. 50 ವಸಂತಗಳನ್ನು ಪೂರೈಸಿ 51ನೇ ವಸಂತಕ್ಕೆ ಕಾಲಿಡುತ್ತಿರುವ ಅರಳಹಳ್ಳಿಯ ಅರಸು ಕೆಆರ್ಪೇಟೆ ತಾಲೂಕಿನ ಯುವಕರ ಕಣ್ಮಣಿ, ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಎಚ್.ಟಿ. ಮಂಜಣ್ಣನವರಿಗೆ ಇಂದು ಜನ್ಮದಿನ. ಈ ಜನ್ಮದಿನವನ್ನ ತಾಲೂಕಿನ ಎಲ್ಲ ಯುವಕ ಮಿತ್ರರು ಹಾಗೂ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ಅವರು ಏನು ಈಗ 24x7 ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯ ಕೆಲಸ ಮಾಡಲಿಕ್ಕೆ ಅವರ ಕುಟುಂಬಕ್ಕೆ ಆಯುಷು, ಆರೋಗ್ಯ, ಅಭಿವೃದ್ಧಿಯನ್ನ ತಾಯಿ ಚಾಮುಂಡೇಶ್ವರಿ ಹಾಗೂ ಕೆಆರ್ಪೇಟೆ ತಾಲೂಕಿನ ಎಲ್ಲ ಅಭಿಮಾನಿ ದೇವರುಗಳು ಅವರಿಗೆ ಶಕ್ತಿಯನ್ನ ನೀಡಲಿ, ಆಯುಷ್, ಆರೋಗ್ಯ, ಅಭಿವೃದ್ಧಿಯನ್ನ ನೀಡಲಿ ಎಂದು
ನಾನು ಈ ವಿಶೇಷವಾಗಿ ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ವೈಯಕ್ತಿಕವಾಗೂ ಸಹ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತು 51ನೇ ವರ್ಷದ ಹುಟ್ಟುಹಬ್ಬವನ್ನ ಅವರ ಅನುಪಸ್ಥಿತಿಯಲ್ಲಿ ಅವರ ಅಭಿಮಾನಿಗಳು ಏನಿವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಮ್ಮ ಮಂಜಣ್ಣವರಿಗೆ ದೇವರು ಅವ್ರ ಕುಟುಂಬಕ್ಕೆ ಆಯುಷು, ಆರೋಗ್ಯ, ಐಶ್ವರ್ಯ, ಭಾಗ್ಯ, ಧನಕನಗಾದಿಗಳನ್ನು ಕೊಟ್ಟು ಅವರಿಗೆ ಅಧಿಕಾರವನ್ನು ಕೊಟ್ಟು ಮುಂದೆ ಅವರು ಒಂದು ಮಿನಿಸ್ಟರ್ ಆಗುವಂತ ಭಾಗ್ಯವನ್ನು ಕೊಡ್ಲಿ, ನಾವೆಲ್ಲ ನೋಡೋಣ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಲೀಡರ್ ಮತ್ತು ನಮ್ಮ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಇವತ್ತು ನಾವು ಏನಪ್ಪಾ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರು ಯಾವುದು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಪ್ರಯುಕ್ತ ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀವಿ. ಅವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಇವತ್ತೇ ನಾವೆಲ್ಲ ಜೆಡಿಎಸ್ ಕಾರ್ಯಕರ್ತರು ಇವತ್ತೇನು ನಂಬ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ನೆಕ್ಸ್ಟ್ 2028 ನಾವೆಲ್ಲ ಕಾರ್ಯಕರ್ತರು ಹಿಂಗೆ ದುಡಿದು 2028ಕ್ಕೆ ನಮ್ಮ ಮಂಜಣ್ಣವ್ರನ್ನ ಮತ್ತೆ MLA ಆಗಿ ಮಾಡಬೇಕು ಅಂತ ನಾವೆಲ್ಲರೂ ಕೋರ್ತೇವೆ. ಇನ್ನು 40 ವರ್ಷ ಮಾತಾಡ್ಬಿಟ್ರೆ ಒಂದು 9ವರೆಯಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಎಲ್ಲ ನಮ್ಮ JDS ಪಕ್ಷದ ಕಟ್ಟಾಳುಗಳು ಸೇರಿ ಬಹಳ ಪ್ರೀತಿ ಮತ್ತೆ ಸಂತೋಷದಿಂದ, ಉತ್ಸುಕತೆಯಿಂದ ಬೆಳಿಗ್ಗೆ ಭಗವಂತ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ, ಪ್ರಾರ್ಥನೆ ಸಲ್ಲಿಸಿ, ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ, ನಂತರ ನೂರಾರು ಕಾರ್ಯಕರ್ತರುಗಳು ಅದೇ ಒಂದು ಹುಮ್ಮಸ್ಸಿನಿಂದ, ಅದೇ ಒಂದು ಪ್ರೀತಿಯಿಂದ ಇವತ್ತು ಪ್ರವಾಸಿ ಮಂದಿರದ ಬಳಿ ಇವತ್ತು ಕೇಕನ್ನು ಕಟ್ ಮಾಡ್ತಿದ್ದಾರೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಹಿರಿಯ ಮುಖಂಡರುಗಳು ದೊಡ್ಡವರು ಮಾತಾಡಿದ್ದಾರೆ. ನಂದು ಒಂದೇ ವಿಷಯ, ಸನ್ಮಾನ್ಯ ನಮ್ಮ ನಾಯಕರು, ಈ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮಂಜಣ್ಣವ್ರಿಗೆ 51ನೇ ವಸಂತ ಮತ್ತು ಸಂವತ್ಸರ ಅವರಿಗೆ, ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ, ಅವರಿಗೆ ಆರೋಗ್ಯ, ಐಶ್ವರ್ಯವನ್ನ ಮತ್ತು ಇನ್ನೂ ಹೆಚ್ಚಿನ ಅಧಿಕಾರವನ್ನ ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ಈಗೇನು ಅವರ ಶಾಸಕರಾಗಿ ಆಯ್ಕೆಯಾದ ನಂತರ ಏನು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ, ಅದು ಹಲವಾರು ಕಾರ್ಯಕ್ರಮ ಇದೆ, ಅದು ಹೇಳಲಿಕ್ಕೆ ಸಮಯ ಇಲ್ಲ, ನೂರಾರು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೇ ರೀತಿಯ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಪಕ್ಷದ ಸಂಘಟನೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿ. ಆ ಶಕ್ತಿಯನ್ನ, ಆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನ ಭಗವಂತ ಅವ್ರಿಗೆ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮ್ಮ ಚಿನ್ನಪೇಟೆ ತಾಲೂಕಿನಲ್ಲಿ ಎಲ್ಲ ನಮ್ಮ JDS ಪಕ್ಷದವ್ರಿಗೆ ಎಲ್ಲರಿಗೂ ಮೊದಲನೇದ ವಂದನೆಗಳು ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ಮಂಜಣ್ಣ ಅವ್ರದ್ದು 51ನೇ ವರ್ಷದ್ದು ಹುಟ್ಟುಹಬ್ಬ ಇದೆ. ನಮ್ಮ ಕಾರ್ಯಕರ್ತರು, ನಮ್ಮ ಅವರ ಭಕ್ತರು, ಪೂರ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು, ಸಿಬ್ಬಂದಿಗಳು, ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲ ಸೇರ್ಕೊಂಡು ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀವಿ. ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರು ಹಾಗೂ ಈ ತಾಲೂಕಿನ ಜನಪ್ರಿಯ ಶಾಸಕರಿಗೆ ನಾವು ಒಂದು ಜನಸ್ತೋಮ ಸೇರಿದ್ದೇವೆ. ಇವತ್ತು ಎಲ್ಲ ನಮ್ಮ ಪಕ್ಷದ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ, ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ಜನ ಹೆಂಗೆ RCB ಫ್ಯಾನ್ ಅಂತ ಹೇಳ್ತೀವೋ, ನಾವು JDS ಫ್ಯಾನ್. ಯಾವುದೇ ಕಾರಣಕ್ಕೂ JDS ಪಕ್ಷನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಕರ್ನಾಟಕಕ್ಕೆ ಕುಮಾರಣ್ಣ, ಕೇರ್ಪೇಟೆಗೆ 2028ಕ್ಕೆ ಮಂಜಣ್ಣ, ಇದು 100ಕ್ಕೆ 100 ಸತ್ಯ. 2022 ಜೂನ್ 18ನೇ ತಾರೀಕಿನಲ್ಲಿ ಮಂಜಣ್ಣಿಗೆ ನಾನು ಹೇಳಿದ್ದೆ, 2023ಕ್ಕೆ ನೀವು MLA ಆಗಿ ಆಗ್ತೀರಿ ಶಾಸಕರ ಕೇರ್ಪೇಟೆಗೆ ಅಂತ. ಅದೇ ರೀತಿ ಭಗವಂತ ನಗರ ಮುಂದಿನ 2028ಗೂ 100ಕ್ಕೆ 100 ಭಾಗ JDS ಇಂದ ನಮ್ಮ ಮಂಜಣ್ಣ ಶಾಸಕರಾಗಿ ಒಳ್ಳೆ ಅಧಿಕಾರನ ವಹಿಸ್ಕೊಂಬರ್ತಾರೆ. ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೆಂಗವ್ರೆ ಅಂತ ಅಂದ್ರೆ, ಮಿಲಿಟರಿನಲ್ಲಿ ನಮ್ಮ ಯೋಧರು ಯುದ್ಧ ಮಾಡ್ತಾರಲ್ಲ ಆ ತರ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದ್ರೆ ಕೆಲವರು ಅಂತಾರೆ, ಕೆಲವ್ರು ನಾವು ನೋಡಿದ್ದೀವಿ, ಕೆಲವರು ಬೇರೆ ಪಕ್ಷ ಅಂತಾರೆ ಎಲೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ರೆ ನಮ್ಮ ಪಕ್ಷರೆಲ್ಲ ಎಲ್ಲಿ ಬೇಕಲ್ಲಿ ಇರ್ತಾರೆ, ದಳದವ್ರು ಒಬ್ರು ಇರ್ಲಿಕ್ಕಿಲ್ಲ ಅಂತ. ಎಲೆಕ್ಷನ್ 3 ದಿನ ಸ್ಟಾರ್ಟ್ ಮಾಡಿದ್ರೆ ನಿದ್ದೆ ಮಾಡೋದಿಲ್ಲ, ನಿದ್ದೆ ಮಾಡ್ದೇನೆ ಹೋರಾಟ ಮಾಡೋ ಅಂತ ಶಕ್ತಿ ಇರೋದು ನಮ್ಮ ಜನತಾದಳ ಕಾರ್ಯಕರ್ತರಲ್ಲಿ ಅಂತ ಒಂದು ಖುಷಿಲಿ ಇದೊಂದು ಮಾತನ್ನು ಹೇಳ್ತೀನಿ. ಮತ್ತು ಮಂಜಣ್ಣಗೆ ನಮ್ಮೆಲ್ಲರ ನಮ್ಮ ರೈತರ ಆಶೀರ್ವಾದ 2028ಕ್ಕೆ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ನಾನು ಎರಡು ಮುಗ್ತೀನಿ. ಜೈ ಕರ್ನಾಟಕ ಮಾತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಒಂದು ಭೂಮಿ ಒಂದು ಆರೋಗ್ಯ ಥೀಮ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಲೂರು ಸಿದ್ದಾಪುರ ವ್ಯಾಪ್ತಿಯ ಆಯುಷ್ಮಾನ್ ಆರೋಗ್ಯ ಮಂದಿರದ ಸಮುದಾಯ ಆರೋಗ್ಯ ಅಧಿಕಾರಿಯಾದ ಗಣೇಶ್ ಕೆಆರ್ ದಿನದ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಓಂಕಾರ, ಓಂ ಶಾಂತಿ ಮಂತ್ರ ಪಠಣೆ, ಧ್ಯಾನ, ಸೂರ್ಯ ನಮಸ್ಕಾರ, ಯೋಗದ ವಿವಿಧ ಸರಳ ಆಸನಗಳನ್ನು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದರ ಮೂಲಕ ಮಾಡಿಸಿ ಇಂದಿನ ದಿನಗಳಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗವು ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಾಜರಿದ್ದರು. ಮುಖ್ಯೋಪಾಧ್ಯಾಯರಾದ ಸತೀಶ್ ಸಿಎಸ್ ಮಾತನಾಡಿ, ಇಂದಿನ ಒತ್ತಡಯುಕ್ತ ಜೀವನ ಶೈಲಿಯಲ್ಲಿ ಒತ್ತಡ ಮುಕ್ತರಾಗಿ ಜೀವಿಸಲು ಯೋಗ ಮತ್ತು ಧ್ಯಾನಗಳು ತುಂಬಾ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಂಡರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಕುಂಡ್ಯೊಳಂಡ ಐಮನೆಯಲ್ಲಿ ಔತಣಕೂಟ ಆಯೋಜಿಸಿ ಶಾಸಕರಾದ ಎಎಸ್ ಪೊನ್ನಣ್ಣರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗಿನ ಸಂಸ್ಕೃತಿ, ಕ್ರೀಡೆ ಹಾಗೂ ಇತಿಹಾಸವನ್ನ ಪೋಷಿಸಿ ಬೆಳೆಸಲು ಸದಸಿದ್ಧ ಎಂದು ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮದ ಕುಂಡ್ಯೋಳಂಡ ಮನೆಯ ಮುಖ್ಯಸ್ಥರ ಕೋರಿಕೆ ಮೇರೆಗೆ ಕುಂಡ್ಯೋಳಂಡ ಐನ್ ಮನೆಯಲ್ಲಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಪಾಲ್ಗೊಂಡು ಕುಟುಂಬಸ್ಥರ ಆತಿಥ್ಯವನ್ನ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ, ಕೊಡವ ಜನಾಂಗದ ಆಚಾರ, ವಿಚಾರ, ಸಂಸ್ಕೃತಿ ವಿಭಿನ್ನವಾಗಿದೆ. ಅದರೊಂದಿಗೆ ಹಾಕಿ ಕ್ರೀಡೆಯು ಮಹತ್ವವನ್ನು ಹೊಂದಿದೆ. ಮುಂದಿನ ಸಾಲಿನಲ್ಲಿ ನಡೆಯುವ ಹಾಕಿ ಉತ್ಸವದ ಯಶಸ್ಸಿಗೆ ಸಕಲ ಸಹಕಾರ ನೀಡುವುದಾಗಿ ತಿಳಿಸಿದರು. 2024ರಲ್ಲಿ ಜರುಗಿದ ಕುಂಡ್ಯೋಳಂಡ ಕಪ್ ಹಾಕಿ ನಮ್ಮೆ ಅಭೂತಪೂರ್ವ ಯಶಸ್ಸು ಕಂಡಿತು. ಈ ಯಶಸ್ಸಿನ ಹಿಂದೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರ ಕೊಡುಗೆ ಬಹುದೊಡ್ಡದು. ಕುಂಡ್ಯೋಳಂಡ ಕುಟುಂಬಸ್ಥರ ಕೋರಿಕೆ ಮೇರೆಗೆ ಶಾಸಕರು ಈ ಹಾಕಿ ಪಂದ್ಯಾಟಕ್ಕೆ ವಿಶೇಷ ಅನುದಾನ ಒದಗಿಸುವಲ್ಲಿ ಶ್ರಮಿಸಿದ್ದರು. ಶಾಸಕರ ಈ ಪ್ರಯತ್ನಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಕುಂಡ್ಯೋಳಂಡ ಕುಟುಂಬಸ್ಥರು ಈ ವಿಶೇಷ ಔತಣಕೂಟವನ್ನು ಆಯೋಜಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಪೊನ್ನಣ್ಣ ಅವರ ಧರ್ಮಪತ್ನಿ ಕಾಂಚನ್ ಪೊನ್ನಣ್ಣ, ಬೊಟ್ಟಕಳಂಡ ಮುತ್ತಣ್ಣ, ಕುಂಡ್ಯೋಳಂಡ ಕುಟುಂಬದ ಪಟ್ಟೇದಾರ ಚುಬ್ಬಣ್ಣಿ ಸುಬ್ಬಯ್ಯ, ಲಲಿತಾ ಚಿನ್ನಪ್ಪ, ರಮೇಶ್ ಮುದ್ದಯ್ಯ, ದಿನೇಶ್ ಕಾರ್ಯಪ್ಪ, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಪಾಲ್ಗೊಂಡಿದ್ದರು. ಆಚರಣೆ ಅಂತ ಅದೇ ಇದನ್ನ ಕೂಟುವಂಥದ್ದು ನಾನು ಒಬ್ಬರು ಜ್ಞಾನ ಬರುತ್ತೆ. ಅದನ್ನು ನಾನು ಮನಸ್ಸಲ್ಲಿಡುವಂಥ ಪ್ರಯತ್ನಕ್ಕೂ ನಾನು ತಿರಸ್ಕಾರ ಹೇಳ್ತೀನಿ. ಸಾರ್ವಜನಿಕ ಬದುಕಕ್ಕೆ ಒಪ್ಪದಾಡ ಉದ್ದೇಶವೇ ನಾನು ಅಡಚಿಡೋದು ಕನ್ನಡ ಪ್ರೀತಿಗೆ ವಿಶ್ವಾಸವನ್ನು ಈಗ ಸೇವೆ ಮಾಡೋದು ಅದೇ ಆಮೇಲೆ ಹುಟ್ಟಿದ್ದೆ ಬೆಳೆದಂಥ ನಾಡಿ ನಾಡು ಅಪ್ಪಣ್ಣದೇ ಆನಂದವರಿಗೆ ರಾಜಕೀಯ ಜೀವನ ನಾಡ ಅಜ್ಜ ಕೌನ್ಸಿಲ್ನ ಮೆಂಬರ್, ಕೂರ್ಗ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಮೆಂಬರ್. ಈಗ ವಾಷಿಂಗ್ಟನ್ DC ವಿಜಯಲಕ್ಷ್ಮಿ ಪಂಡಿತರು ಕೂಡ ಖರ್ಚು ರಾಜ್ಯ ಕೇಳ್ಕೊಂಡು ಭೀಮೇಲೆ ಆ ಮನೆಯಲ್ಲೇ ಬಹುಶಃ ದಿವಸ ಹೊಲ ಕಾಸಿಗೆ 45 ಜನಕ್ಕೆ ಹುಟ್ಟಿ ಬಿಡ್ತಾರೆ. ಈ ಬದುಕಿನ ಖಂಡಿತ ಬಂದ ನಾನು ಬ್ಯಾಂಗ್ಳೂರ್ಗೆ ವಿದ್ಯಾಭ್ಯಾಸಕ್ಕೆ ಹೋಯ್ತು, ಅಲ್ಲೇ ವಕೀಲನಾಯ್ತು. ಇಲ್ಲೇ ಇಲ್ಲಿ ಹತ್ರ ಸಂಪರ್ಕ ಹೊಂದಾಣಿಕೆ ಅನ್ನುವಂಥ ಸಂದರ್ಭದ್ದು ಈಗ ಕೋವಿಡ್ ಸಂದರ್ಭ ಆ ಥರ ಹಂಗೆ ಇಲ್ಲಿ ಬಂತು. ಚುನಾವಣೆ ಆಗ್ತಿ, ಚುನಾವಣೆ ಎಲ್ಲರೂ ಸಾಕು. ಅದಾರ್ಗೂ 100 ಕೊಟ್ಟಿದ್ದಾರೆ. ಎಕ್ಸಾಮ್ ಮಕ್ಕಳು ಬರೀತಾರೆ ರಾಜಕೀಯ 100 ಕೈಯೋದೆ ಸಾಧ್ಯನೇ ಇದೆ. ಆಚೆಗೆ ಗೊಲ್ಲೊಂಪುಣ್ಯ 51 ನನ್ನ ಅರ್ಥ ಬಾಕಿ 40-50 ಸರಿಯಲ್ಲ ತೀರ್ಮಾನ ವಿವೇಚನೆ ಕೊಟ್ಟದ್ದು. ಅದೇ ಮತದಾನತರ ವಿಶೇಷ ಗುಣ ಪ್ರಜಾಪ್ರಭುತ್ವ ಅಂಚೆಗೆ ಕನ್ನಡ ಪೌರ ಕಾರ್ಮಿಕ ನೈತಿಕ್ಕು ಅಲ್ಲ, ಅಂಬಾನಿ ಐತಿಕ್ಕು ಅಲ್ಲ, ಪ್ರಧಾನಮಂತ್ರಿ ಐತಿಕ್ಕು ಎಲ್ಲರೂ ಕೊರೈ ಒನ್ ವೋಟ್ ಒನ್ ವ್ಯಾಲ್ಯೂ ಆಂಡ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಕಾಂಗೊಳ್ಳೋದು ಅನ್ನುವಂಥದ್ದು ಸಂವಿಧಾನದ ಉದ್ದೇಶ. ಅದು ಗೌರವ ಕೊಡ್ತು. ನಾಲ್ಕು ಹಿಂದಿನ ಸಂದರ್ಭಕ್ಕೆ ಅಕ್ಕಕ್ಕೂ ಭಾರಿ ವ್ಯತ್ಯಾಸ ಕಾರಣ ಅಂತ ಹೇಳ್ತೀನಿ. ನಾನು ಎಲ್ಲಿಯೂ ಯಾರನ್ನೂ ಕೂಡ ಬೇರೆ ಥರ ಕಂಡಿದ್ದೆ ಅಂಬೋದು ಆ ಥರ ರಾಜಕೀಯ ಮಾಡುವಂಥ ಅವಶ್ಯಕತೆ ಕೂಡ ಮುದ್ದಣ್ಣ ಕಪ್ಪಲ್ಲಿ ಅಲ್ಲಿ ನಾನು ಸಹಕಾರ ಪೂರ್ಣವಾಯಿತು. ಮತ್ತೆ ನ್ಯಾಯ ಪಡೆಯುವುದು ಅಂತೇಳಿ ಲಿಂಗದ ಪ್ರೀತಿ ವಿಶ್ವಾಸ ಹತ್ರ
ಆ ಸಂಬಂಧ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕ್ಯಾರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜುರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನ ಉಡುಪಿ ಜಿಲ್ಲೆಯವರ ವತಿಯಿಂದ ಯಕ್ಷಗಾನ ಕಾರ್ಯಕ್ರಮ ಪ್ರದರ್ಶಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.